ಸಿಟಿ ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಂಡ ತುಂಬುವ ಹಾಗಾಗಿದೆ. ಆದ್ದರಿಂದ ತಪ್ಪು ಮಾಡಿದ ಅಧಿಕಾರಿಗಳಿಂದ ಆ ಹಣವನ್ನು ಬರೆಸಿಕೊಳ್ಳಬೇಕು ಎಂದು ಪಾಲಿಕೆಯ ಬಿಜೆಪಿ ಸದಸ್ಯ ಶಂಕರ್ ಪಾಟೀಲ್ ಒತ್ತಾಯಿಸಿದರು. ಈಗ ಮಾನ್ಯ ಉಚ್ಚ ನ್ಯಾಯಾಲಯ ಏನಿದೆ ಸರ್, ಹೈಕೋರ್ಟ್ ಧಾರವಾಡ ಬೆಂಚ್ ಏನಿದೆ ಸರ್, ಅವರು ಆದೇಶ ಪ್ರಕಾರ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ AC ಅವರಾಗಲಿ ಎಲ್ಲರೂ ಹೋಗಿ ಇವತ್ತು ಅದು ರಸ್ತೆ ಹಸ್ತಾಂತರನ ಏನು ಮಾಡಬೇಕಿತ್ತು ಸರ್ ಲ್ಯಾಂಡ್ ಓನರ್ಸ್ಗೆ ಸರ್, ಅದನ್ನು ಪ್ರಕ್ರಿಯೆ ಇವತ್ತು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ ಸರ್. 99% ಇವತ್ತು ಕಂಪ್ಲೀಟ್ ಆಗಿದೆ. ಬ್ಯಾರಿಕೇಡಿಂಗ್ ಹಾಕಿ ರೋಡ್ ಕ್ಲೋಸ್ ಮಾಡಿ ಅದನ್ನು ಎಲ್ಲ ಮಾರ್ಕಿಂಗ್ ಮಾಡಿ 22 ಗುಂಟಾಸ್ ಏನಿದೆ ಅದನ್ನು ಹಸ್ತಾಂತರಣ ಮಾಡುವಂಥ ಪ್ರಕ್ರಿಯೆ ಆಗಿದೆ ಸರ್. ಇದು ಸ್ವಾಗತಾರ್ಹ ಸರ್. ಮಾನ್ಯ ನ್ಯಾಯಾಲಯದ ಆದೇಶ ಇದೆ ಸರ್, ಅದರ ಪ್ರಕಾರ ಇವರು ಪಾಲಿಸಿದ್ದಾರೆ ಸರ್. ಮಂಡ್ಯವರೆಗೂ ಗಡುವು ಇತ್ತು ಸರ್, ಮಂಡ್ಯ ಹೋಗಿ ಅದನ್ನು ಟೈಮ್ ಕೊಡಬೇಕಿತ್ತು. ಇದು ಸ್ವಾಗತಾರ್ಹ. ಬಟ್ ಈಗ ಬೆಳಗಾವಿ ಸಾಮಾನ್ಯ ಜನರಲ್ಲಿ ಒಂದು ಪ್ರಶ್ನೆ ಇದೆ ಸರ್, ರಸ್ತೆ ಮಾಡಲಿಕ್ಕೆ ಏನು ಖರ್ಚಾಯ್ತು ಸರ್ ಅಂದರೆ ನಿಯರ್ ಬೈ ಒಂದು 10 ಕೋಟಿ ರೂಪಾಯಿ ಖರ್ಚಾಗಿದೆ ಸರ್. 9 ರಿಂದ 10 ಕೋಟಿ ರೂಪಾಯಿ ಖರ್ಚಾಗಿದೆ ಸರ್ ಅದು CC ರೋಡ್ ಮಾಡಲಿಕ್ಕೆ ಸರ್. ಅದ್ರ ಜೊತೆ ಅದು ಲ್ಯಾಂಡ್ ಓನರ್ಸ್ಗೂ ಒಂದು ಸ್ವಲ್ಪ ಅದು ಏನು ಅವ್ರ ಬಿಲ್ಡಿಂಗ್ ಇತ್ತು ಅದೆಲ್ಲ ಅದನ್ನು ಹೊಡೆದಿದ್ದಾರೆ ಸರ್. ಅವ್ರಿಗೂ ಲಾಸ್ ಇದೆ. ಈಗ ನಮ್ಮ ಜನರು ತೆರಿಗೆ ತುಂಬಿದಂಥ ದುಡ್ಡು ಸರ್ 9 ಕೋಟಿ 10 ಕೋಟಿ ದುಡ್ಡು ಅದು ವೇಸ್ಟ್ ಆಗಿದೆ ಸರ್, ಎಲ್ಲೋ ವೇಸ್ಟ್ ಆಗಿದೆ ಸರ್. ಇದಕ್ಕೆ ಕಾರಣ ಯಾರು ಅಂತ ಹೇಳಿ ಅದ್ರ ಬಗ್ಗೆ ಒಂದು ಪತ್ತೆ ಹಚ್ಚಬೇಕು ಸರ್. ಯಾವ ಅಧಿಕಾರಿಗಳಿಂದ ತಪ್ಪಾಗಿ ಈ ಅಧಿಕಾರಿಗಳಿಂದ ಇದು ರೋಡೂ ವೇಸ್ಟ್ ಆಯ್ತು ಸರ್, ಆಮೇಲೆ ಇದು ವೇಸ್ಟ್ ಆಯಿತು. ಆಮೇಲೆ ಪಾಪ ಅವರು ಲ್ಯಾಂಡ್ ಓನರ್ಸ್ನು ಹೈಕೋರ್ಟಿಗೆ ಒಂದು ಅಡ್ಡಾಡುವಂಥ ಒಂದು ಪರಿಸ್ಥಿತಿ ಸರ್. ಈಗ ಅದು ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಸರ್, ಅವರಿಂದ ಇದನ್ನು ಏನು ಲಾಸ್ ಆಗಿದೆ ಸರ್, ಅದನ್ನು ಲಾಸ್ ಆಗಿದ್ದನ್ನು ಅವರಿಂದ ರಿಕವರ್ ಮಾಡ್ಕೋಬೇಕಂತ ಹೇಳಿ ನಾವು ಒಂದು ಪ್ರೆಷರೈಸ್ ಮಾಡಬೇಕಂತ ಒಂದು ಮನವಿ ಮಾಡ್ಕೋಬೇಕಂತ ಒಂದು ಯೋಚನೆ ಮಾಡಿದ್ದೀವಿ ಸರ್. ಅದ್ರ ಜೊತೆ ನಾವು ಧ್ವನಿ 100% ಎತ್ತೀವಿ ಸರ್. ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಸರ್ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ಯಾಕಂದರೆ ಇದು 10 ಕೋಟಿ ದುಡ್ಡು ಅಂದರೆ ಸರ್ ಇದು ಸಾಮಾನ್ಯ ದುಡ್ಡಲ್ಲ ಸರ್. 10 ಕೋಟಿ ಎಲ್ಲಾದರೂ ಜನರು ದುಡ್ಡು ಸರ್, ಅದು ಜನರು ತುಂಬಿದಂಥ ದುಡ್ಡು ಎಲ್ಲ ಜನರ ಸಲುವಾಗಿ ಉಪಯೋಗ ಆಗಬೇಕಿತ್ತು ಸರ್. ಬಟ್ ಅದು ಎಲ್ಲೋ ಮಿಸ್ಯೂಸ್ ಆಗಿ ಈ ರೀತಿ ತೊಂದರೆಗಳಾಗಿ ಲಾಸ್ ಆಗಿದೆ ಸರ್. ಅದು 100% ಅದು ಅಧಿಕಾರಿಗಳು ಇದನ್ನು ತುಂಬಬೇಕು ಅಂತ ನಾವು ಸಾಮಾನ್ಯ ಸಭೆಯಲ್ಲಿ ಈಗ ಇದು ಮಾಡ್ತೀವಿ ಸರ್. ಈಗ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಸರ್ ಏನೇನು ಕೆಲಸ ಮಾಡಬೇಕಿತ್ತು, ನಾವು ಒಂದು ವಿಶೇಷ ಸಭೆ ಕರೆದ್ವಿ ಸರ್, ಎಮರ್ಜೆನ್ಸಿ ಮೀಟಿಂಗ್ ಕರೆದ್ವಿ. 20 ಕೋಟಿ ರೂಪಾಯಿ ತುಂಬಬೇಕು ಅಂತ ಹೇಳಿ ನಮ್ಮ ಮಹಾನಗರ ಪಾಲಿಕೆ ಇವರು ಮಾನ್ ಶೆಟ್ಟಿ ಅಂತ ಇದ್ದಾರೆ ಸರ್, ಅವರು ಲಾ ಆಫೀಸರ್ ಸರ್, ಅವರು ನಮಗೆ ಅಡ್ವೈಸ್ ಮಾಡಿದರು ಸರ್. ಸ್ವತಃ ಖುದ್ದಾಗಿ ನಮ್ಮ ಕಮಿಷನರ್ ಸರ್ ಬಂದರು, ನಾವು ಬೇರೆ ದಾರಿನೇ ಇಲ್ಲ, ನಾವು ಅದು 20 crore ತುಂಬಲೇಬೇಕು ಅಂತ ಹೇಳಿ ಇಮಿಡಿಯೇಟ್ಲಿ 1-2-3 ಡೇಸಲ್ಲೇ ಒಂದು ವಿಶೇಷ ಸಭೆ ಕೇಳಿದ್ರು ಸರ್. ಕರೆದು ಆಮೇಲೆ ನಾವು ಒಂದು ಠರಾವ್ ಪಾಸ್ ಮಾಡಿ ಕೂಡ ಅವ್ರಿಗೆ ಕೊಟ್ವಿ ಸರ್. ಒಂದು 20 crore ರೂಪೀಸ್ ನಾವು ಮಾನ್ಯ ಮಹಾನಗರ ಇದು ಹೈಕೋರ್ಟ್ಗೆ ನಾವು ಡೆಪಾಸಿಟ್ ಮಾಡೋದಂಥದ್ದು ಏನಿತ್ತು ಅದನ್ನು ಠರಾವ್ ಪಾಸ್ ಮಾಡಿಕೊಟ್ವಿ. ಬಟ್ ಈಗ ಠರಾವ್ನು ಎಲ್ಲ ಬಿಟ್ಟು ಸಡನ್ನಾಗಿ ರೋಡು ನಾವು ಅದು ಲ್ಯಾಂಡ್ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದರು, ಲ್ಯಾಂಡ್ ಕೊಟ್ಟರು ಕೂಡ ಸರ್. ಬಟ್ ಈಗ ಎಲ್ಲಾದರೂ ಇದನ್ನು ಅಧಿಕಾರಿಗಳನ್ನೇ ಸರ್ ಎಲ್ಲ ಮಿಸ್ಗೈಡ್ ಮಾಡುವಂಥ ಕೆಲಸ ಎಲ್ಲೋ ನಡೆದಿದೆ ಸರ್. ಸರಿಯಾಗಿ ಒಂದು ದಾರಿ ತೋರಿಸೋ ಕೆಲಸ ಆಗ್ತಿಲ್ಲ. ನಮಗೆ ಮುಂಚೆನೇ ಹೇಳಿದರೆ ಸರ್, ನಾವು ಲ್ಯಾಂಡ್ ವಾಪಸ್ ಕೊಡುವಂಥ ಯೋಚನೆ ಮಾಡಿದ್ದೀವಿ, ಬೇರೆ ದಾರಿ ಎಲ್ಲ ಲ್ಯಾಂಡ್ ವಾಪಸ್ ಕೊಡ್ಬೋದು ಅಂತ ಹೇಳಿದರೆ ನಾವು ಎಲ್ಲರೂ ಕೂಡಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಿತ್ತು ಸರ್. ಲ್ಯಾಂಡ್ ಎಲ್ಲಾದರೂ ನಾವು ವಾಪಸ್ ಕೊಟ್ಟು ಸಿಟಿಯ ಹಿಂದಿನ MD ಹಾಗೂ ಪಾಲಿಕೆಯ ಹಿಂದಿನ ಆಯುಕ್ತರು ತಪ್ಪು ಮಾಡಿದ್ದಾರೆ. ಈ ಕುರಿತು ಕೌನ್ಸಿಲ್ ಸಭೆಯಲ್ಲಿ ಧ್ವನಿ ಎತ್ತುವೆ ಎಂದರು. ವಿನೋದ್ ಕೋಲ್ಕಾರ್, KMN ಕನ್ನಡ, ಬೆಳಗಾವಿ.